ಇದೆಲ್ಲ ಆ ಕಡೆ ಇರೋದೇನು ಸರ್ ಅದು ಅದು ಎಲ್ಲ ಬಾಕ್ಸ್ ಟೈಪ್ ಅಲ್ಲಿ ಇಟ್ಟಿದ್ದೀರಲ್ಲ ಸರ್ ಬಾಕ್ಸ್ ಅಲ್ಲಿ ಇರೋದೆಲ್ಲ ನಮ್ಗೆ ಏನಾಗುತ್ತೆ, ಕೆಲವು ಬೆಲ್ಲ ಇರುತ್ತೆ, ಹ್ಮ್ ಮತ್ತೆ ಕ್ಯಾನ್ಗಳಲ್ಲಿ ಹನಿ, ಹ್ಮ್ ಮತ್ತೆ ಆಯಿಲ್ಸು ಇದೆಲ್ಲ ಇರುತ್ತೆ. ಆಯಿಲ್ಸ್ ಎಲ್ಲ ಹಾ ಬರುತ್ತೆ. ಹಾ Okay. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 140 ತರದ ಪ್ರಾಡಕ್ಟ್ಸ್ ಇದೆ ಸರ್. ಇದಿಷ್ಟರಲ್ಲಿ ಹಾ, ಹಾ 140 ತರದ ಪ್ರಾಡಕ್ಟ್ಸ್ ಇದೆ. ಓಕೆ. ಇದರಲ್ಲಿ ಏನೇನಂದ್ರೆ ರೈಸ್ ವೆರೈಟಿಗಳಿದೆ, ಹ್ಮ್ ಒಂದು 20ಕ್ಕೂ ಹೆಚ್ಚು ರೈಸ್ ವೆರೈಟಿ ಇದೆ. ಟ್ರೆಡಿಷನಲ್ ವೆರೈಟಿ. ಮಿಲೆಟ್ಸ್ ಎಲ್ಲ ಸಿರಿಧಾನ್ಯಗಳು ಇದೆ, ಹೋ. ಪಲ್ಸಸ್ಸು, ಹ್ಮ್ ಆಯಿಲ್ಸು, ಹನಿ, ಸ್ವೀಟ್ನರು, ಹ್ಮ್ ಮತ್ತೆ ಕೆಲವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನಮ್ಮ ರೈತರು ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಅಷ್ಟು ಪದಾರ್ಥಗಳು ಇಲ್ಲಿದೆ ಆಕ್ಚುಲಿ. ಸೊ ಇದು ಮೈನ್ ಆಗಿ ಇದೇನಾಗುತ್ತೆ ಅಂದ್ರೆ ಹೋಲ್ಸೇಲ್ಗೆ ಹೋಗುತ್ತೆ. ಓಕೆ. ನಾವು ಆಲ್ಮೋಸ್ಟ್ 700ಕ್ಕೂ ಹೆಚ್ಚು ಔಟ್ಲೆಟ್ಗೆ ಇಡೀ ಇಂಡಿಯಾಗೆ ಕಳಿಸ್ಕೊಡ್ತೀವಿ. ಇಲ್ಲಿಂದ ಚಂಡೀಗಢವರೆಗೂ ಕಸ್ಟಮರ್ ಇದ್ದಾರೆ ನಮಗೆ. ಸೊ ಸೌತ್ ಇಂಡಿಯಾದಲ್ಲಿ ಮೇಜರ್ ಇದೆ, ಬಟ್ ಡೆಲ್ಲಿ ಸ್ಟೋರ್ಸ್ ಇದೆ, ಆಮೇಲೆ ಪಂಜಾಬ್ ಎಲ್ಲಾ ಕಡೆಯವರು ಕೂಡ ಇಲ್ಲಿಂದ ತಗೊಂಡು ಹೋಗ್ತಾರೆ. ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಅಲ್ಲಿ ಆರ್ಡರ್ ಬರುತ್ತೆ, ಕಳಿಸ್ಕೊಡ್ತೀವಿ. ಇದೆಲ್ಲ ಬಲ್ಕ್ ಅಲ್ಲಿ ಬಂದಿದ್ದು ಬಲ್ಕ್ ಅಲ್ಲೇ ಹೋಗುತ್ತೆ. ಸೊ ಇನ್ನೊಂದು ದೊಡ್ಡ ದೊಡ್ಡ ಮೂಟೆ ಮಾಡಿದಿರಲ್ಲ, ಇದೆಲ್ಲ ಎಷ್ಟು ಕೆಜಿ ಸರ್, ಇದೆಲ್ಲ ಈಗ ನಾವು 50 kg ಬ್ಯಾಗ್ ಗಳಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ಸೊ ಆರ್ಡರ್ ಬಂದಾಗ ಅವ್ರದ್ದು ಎಷ್ಟು ಕ್ವಾಂಟಿಟಿ ಇದೆ ಅದ್ರ ಪ್ರಕಾರ ನಾವು ಈಗ ಅಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ಆರ್ಡರ್ ಪ್ರೋಸೆಸ್ ತೋರಿಸ್ತೀನಿ ನಿಮಗೆ. ಓಕೆ. ಸೊ ಆ ಪ್ರೋಸೆಸ್ ಮಾಡಿ ಅವ್ರು ಅವರು ಒಬ್ಬೊಬ್ರು ಜಾಸ್ತಿ ತಗೋತಾರೆ, ಒಬ್ಬೊಬ್ರು ಕಡಿಮೆ ತಗೋತಾರೆ, ಅವ್ರವ್ರ ಸ್ಟೋರ್ಗೆ ಬೇಕಾದಷ್ಟನ್ನ ತಗೋತಾರೆ. ಸೊ ಅಷ್ಟನ್ನ ಕಳಿಸ್ಕೊಡೋಂತ ಒಂದು ವ್ಯವಸ್ಥೆ ಮಾಡಿದೀವಿ. ಆಯಿಲ್ ಟಿನ್ನುಗಳು. ಇದೆಲ್ಲ ಇದು ಹಾ. ಹಾ ಹಾ ಇದೆಲ್ಲ ಏನಾಗಿದೆ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದೆಲ್ಲವುವೆ ನಮ್ಮ ರೈತರ ಪ್ಲೇಸ್ ಅಲ್ಲೇನೆ ಯೂನಿಟ್ ಗಳನ್ನ ಹಾಕಿದೀವಿ. ಓಕೆ. ಈಗ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು, ಇನ್ನು ಜಾಸ್ತಿ ಬೇಕು ಅಂತ ಕೊಪ್ಪಳದಲ್ಲಿ ಇನ್ನೊಂದು ಯೂನಿಟ್ ಹಾಕ್ತಾ ಇದೀವಿ. ಸೊ ಈ ತರ ಅಲ್ಲಲ್ಲೇ ಯೂನಿಟ್ ಗಳನ್ನ ಹಾಕಿ ಅಲ್ಲೇ ಗಾಣಗಳಲ್ಲಿ ನಾವು ಯೂನಿಟ್ಗಳು ಎಷ್ಟು ಕೊಪ್ಪಳ ಮತ್ತೆ ಬೇರೆ ಬೇರೆ ಎಲ್ಲಿ ಬೇರೆ ಬೇರೆ ಸುಮಾರು ಕಡೆ ಇದೆ, ಎಲ್ಲ ಕಡೆನೂ ನಮ್ಗೆ. ಈಗ ನೀವು ಈಗ ತರಕಾರಿದು ಒಂದು ಯೂನಿಟ್ ನೀವು ಮಧ್ಯಾಹ್ನ ಹೋಗ್ತೀರಾ. ಹೌದು. ಸೊ ಅದೇ ತರದೇ ಸುಮಾರು ಕಡೆ ಎಲ್ಲದೂ ಒಂದೊಂದು ಕಮಾಡಿಟಿ ಮೇಲೆ ನಾವು ಯೂನಿಟ್ಗಳು ಇದೆ. ಈಗ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ರೈತರನ್ನ ಹೆಂಗ್ ಪಿಕ್ ಮಾಡಿದ್ರಿ ಸರ್? ಪಿಕ್ ಮಾಡಿದ್ದು ಹೆಂಗೆ ನೀವು ಹೇಳ್ಬೇಕು ಅದನ್ನ. ಈಗ ಆಕ್ಚುಲಿ ಸಹಜ ಸಮೃದ್ಧ ಅನ್ನುವ ಒಂದು ಟ್ರಸ್ಟ್ ನ ನಾವು ಮೊದಲು ಶುರು ಮಾಡಿರೋದು NGO ತರ. ಕರೆಕ್ಟ್. ಆ NGOಗಳ ಕೆಲಸ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ, ನಾವು ಮೊದಲು ಈ ಟ್ರೆಡಿಷನಲ್ ವೆರೈಟಿ ಬೀಜಗಳನ್ನು ಉಳಿಸುವಂತ ಒಂದು ಕೆಲಸ ಮಾಡಿದ್ವಿ. ಓಕೆ. ಅದು ಮಾಡುವಾಗ ನಾವು ರೈತ ಸಂಪರ್ಕ ಮಾಡ್ಕೊಂಡು ಅದನ್ನ ಮಾಡ್ಬೇಕಲ್ವಾ. ಕರೆಕ್ಟ್. ರೈತ ಸಂಪರ್ಕ ಬಂದಾಗ ನಮಗೆ ಆವಾಗ ಈ ಆರ್ಗ್ಯಾನಿಕ್ ಮೂವ್ಮೆಂಟ್, ಸಾವಯವವನ್ನು ಮುಂದಕ್ಕೆ ಬೆಳೆಸಬೇಕು ಅನ್ನೋ ಒಂದು ಬಂತಲ್ವಾ. ಆವಾಗ ರೈತನ ಸ್ಪೆಷಲಿ ಓಕೆ. ಸಣ್ಣ ರೈತರನ್ನ ಮೊದಲು ನಾವು ಸಾವಯವಕ್ಕೆ ಬದಲಾವಣೆ ಮಾಡಿದ್ವಿ. ಬದಲಾವಣೆ ಮಾಡಿದ ಮೇಲೆ ಸಾವಯವದಲ್ಲಿ ಬೆಳೆದ ಪದಾರ್ಥಗಳನ್ನ ಏನ್ ಮಾಡ್ಬೇಕು ಅಲ್ವಾ. ಈಗ ಅವನು ತಿಂತಾನೆ, ಹೌದು, ಹೆಚ್ಚಿದ್ದನ್ನ ಮಾರಾಟ ಮಾಡ್ಬೇಕಲ್ವಾ. ಹೌದು. ಅದನ್ನ ಏನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಬಂದಾಗ ಇದನ್ನ ಯಾಕೆ ನಾವು ಮಾರ್ಕೆಟ್ ಮಾಡಬಾರದು ಅನ್ನೋ ಒಂದು ವಿಚಾರ ಬಂತು. ಓಕೆ. ಸೊ ಅಲ್ಲಿಂದ ಶುರುವಾಗಿದ್ದದು. ಸೊ ಸಣ್ಣ ರೈತರು ಬೆಳೆದ ಪದಾರ್ಥಗಳನ್ನ ಮಾರ್ಕೆಟ್ ಎಲ್ಲಿ, ಬೆಂಗಳೂರಿನಲ್ಲಿ ಮಾಡ್ಬೇಕು ನಾವು ಅಲ್ವಾ. ಈಗ ಸುತ್ತಮುತ್ತ ಇರುವ ರೈತರನ್ನ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂದ್ರೆ ಒಂದು ದೊಡ್ಡ ನಗರ, ಇಲ್ಲಿ ಅವೇರ್ನೆಸ್ ಬೇಕು. ಕರೆಕ್ಟ್. ಆವಾಗ ಸಾವಯವವನ್ನು ಶಬ್ದ ಸಹ ಇರ್ಲಿಲ್ಲ ಬೆಂಗಳೂರಿನಲ್ಲಿ ನಾವು ಶುರು ಮಾಡಿದಾಗ. ಸೊ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೇಡಿಕೆ ಹೆಚ್ಚಾದಾಗ ಹೆಚ್ಚು ಹೆಚ್ಚು ಜನಗಳನ್ನ ನಾವು ಬದಲಾವಣೆ ಮಾಡಿ, ಸಾವಯವಕ್ಕೆ ಬದಲಾವಣೆ ಮಾಡಿ ಅವರು ಬೆಳೆದಂತ ಪದಾರ್ಥಗಳನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದೆಲ್ಲ ಇದು ಮನೆಗಳ ತರ ಇದೆಯಲ್ಲ ಸರ್, ಇದು ಏನಕ್ಕೆ ಹಾಕಿದ್ರಿ ಸರ್? ಇದೆಲ್ಲ ಈಗ ಏನಾಗುತ್ತೆ, ಫುಡ್ ನ ನಾವು ನೆಲದ ಮೇಲೆ ಇಡಬಾರ್ದು ಆಕ್ಚುಲಿ. ಓ, ಅದು ಮೊಳಕೆ ಆ ತರ ಏನೋ ಸ್ಟೋರೇಜ್ ಮಾಡುವಾಗ ಅದು ಇಟ್ಸ್ FSSAI ರೂಲ್ಸ್ ಅದು ಆಕ್ಚುಲಿ. ಕರೆಕ್ಟ್. ಫುಡ್ ಗ್ರೇಡ್ದು ನಾವು ಪ್ಲಾಸ್ಟಿಕ್ ಈ ತರದ್ದು ಇದುಗಳನ್ನ ಹಾಕಿನೇ ನಾವು ಎಲ್ಲ ಕಡೆ ಹಾಕಿದ್ರೆ ನೋಡಿ, ಪ್ರತಿ ಒಂದಕ್ಕೂ ಕೂಡ ನಾವು ಅದನ್ನ ಇಟ್ಟೆ ಮಾಡಿದ್ವಿ. ಹೈಜಿನಿಕ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. IMO ಸರ್ಟಿಫಿಕೇಶನ್ ಬೇರೆ ಮಾಡ್ತೀವಲ್ಲ. ಕರೆಕ್ಟ್. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದೆಲ್ಲ ಏನ್ ಟಿನ್ಗಳಿದು ಈ ಕಡೆ? ಆಯಿಲ್ಸ್ ಅಂದ್ರೆ ಎಲ್ಲ ತರದ ಆಯಿಲ್ ಇದೆ ಸರ್. ಆಕ್ಚುಲಿ ನಿಮ್ಗೆ ಆ ಕಡೆ ಗ್ರೌಂಡ್ ನಟ್ ಆಯಿಲು, ಸೆಸ್ಮೆ ಆಯಿಲು, ಮತ್ತೆ ಕೋಕೋನಟ್, ಸ್ಯಾಫ್ಲವರ್, ಕುಸುಬೆ ಎಣ್ಣೆ ಕೂಡ ಇದೆ ನಮ್ಮಲ್ಲಿ. ಓಕೆ. ಸೊ ಆ ತರದ ಎಲ್ಲ ತರದ್ದು ಆಯಿಲ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ನೋಡಿ. ಇದೇನಕ್ಕೆ ಹಾಕಿದ್ರಿ ಇದೆಲ್ಲ? ಇದು ಒಂದಿಷ್ಟು ಸರ್, ಇದು ನಾವು ಈಗ 15 ವರ್ಷ ಪೂರೈಸಿದಾಗ 15 ವರ್ಷದ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. 15 ವರ್ಷದ ಒಂದು ಸೆಲೆಬ್ರೇಷನ್. ಆ ಟೈಮಲ್ಲಿ ಇದನ್ನೆಲ್ಲ ಮಾಡಿ ನಾವು ಡಿಸ್ಪ್ಲೇ ಮಾಡಿದ್ವಿ. ಸೊ ಏನೇನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಎಷ್ಟು ಜನ ರೈತರ ಜೊತೆ ವರ್ಕ್ ಮಾಡ್ತಾ ಇದೀವಿ ಅನ್ನೋಂಥದ್ದು ಒಂದು ಬ್ಯಾನರ್ಸ್ಗಳು ಅದನ್ನ ಅಲ್ಲಲ್ಲೇ ಹಾಕಿದ್ದಾರೆ. ಅದು ಕರೆಕ್ಟ್ ಕರೆಕ್ಟ್. ಇದೆಲ್ಲ ಇದು ಈ ಕಡೆ ಕಂಪ್ಲೀಟ್ ಇರೋದು ಇದಷ್ಟು ಅಕ್ಕಿಗಳ ವೆರೈಟಿ ಇಲ್ಲ ಸರ್, ಎಲ್ಲವೂ ಇದೆ ಇಲ್ಲಿ, ಎಲ್ಲ ಪ್ರಾಡಕ್ಟ್ಸ್ ಇದೆ. ಸೊ ಪೂರ್ತಿ ನಾನು ಹೇಳಿದಾಗೆ 140 ಐಟಮ್ ಇದೆ. ಸೊ ಈಗ ಪ್ರತಿ ಒಂದೊಂದು ಸ್ಟೋರ್ಸ್ ಗಳಿಂದ ಇಂಡೆಂಟ್ ಗಳು ಬರುತ್ತೆ. ಈ ಇಂಡೆಂಟ್ ಗಳು ಬಂದಿದ್ದನ್ನ ನಮ್ಮ ಇಲ್ಲಿ ಸೂಪರ್ವೈಸರ್ ಇದ್ದಾರೆ, ಸುಮಾ ಅಂತ ಹೇಳಿ. ಅದೇನ್ ಸರ್ ಅದು? ಇದೆಲ್ಲ ಇಲ್ಲಿ ಇನ್ವಾಯ್ಸ್ ಆಗ್ತಾ ಇದೆ, ಇದೆಲ್ಲ ಏನ್ ಪ್ರೋಸೆಸ್ ಇದು?
ಸರ್ ಇದು ಈಗ ಬಂದಿರೋಂತ ಆರ್ಡರ್ಗಳಿದೆ ಆಕ್ಚುಲಿ Okay. ಬೇರೆ ಬೇರೆ ಔಟ್ಲೆಟ್ಗಳು ನಾನು ಹೇಳ್ದಾಗೆ. ಸೊ ಈಗ ಇದು ಬೆಂಗಳೂರಿಂದ ಇದೆ, ಚೆನ್ನೈಯಿಂದ ಇದೆ, ಸೊ ಬೇರೆ ಬೇರೆ ಕಡೆಯಿಂದ ಆರ್ಡರ್ ಬಂದಿರುತ್ತೆ ಸರ್ ಆಕ್ಚುಲಿ. ಸೊ ಇದು ಹೈದರಾಬಾದ್ ಇಂದ ಬಂದಿದೆ. ಸೊ ಈ ಆರ್ಡರ್ ಏನ್ ಮಾಡ್ತಾರೆ ಇವರು ಸುಮಾ ಅಂತ ಹೇಳಿ ನಮ್ಮ ಸೂಪರ್ವೈಸರ್. ಸೊ ಇವ್ರು ಇದನ್ನ ಪ್ರೋಸೆಸ್ ಮಾಡ್ತಾರೆ. ಸೊ ನೋಡಿ ಇದರಲ್ಲಿ ಟ್ರೇಸಬಿಲಿಟಿ ನಾನು ಹೇಳದ್ನಲ್ಲ. ಸೊ ಈಗ ಪ್ರತಿ ಐಟಮ್ ಅನ್ನು ಇವಾಗ ಈ ಕಸ್ಟಮರ್ಸ್ ಗೆ ಅಲ್ಲಿ ರೆಡಿ ಮಾಡಿಸಿಟ್ಟಿದ್ದಾರೆ. ರೆಡಿ ಮಾಡಿಸುವಾಗ ಯಾವ ಬ್ಯಾಚ್ ಇಂದ ತಗೊಂಡಿದ್ದಾರೆ ಅದರದ್ದು ಪ್ರತಿಯೊಂದು ಬ್ಯಾಚ್ ನಂಬರ್ ನ ಅದ್ರ ಮುಂದೆ ಬರ್ದಿದ್ದಾರೆ. ಸೊ ಇದನ್ನೇ ಟ್ರೇಸಬಿಲಿಟಿ. ಸೊ ಅಲ್ಲಿಂದ ನಾವು ರಿಸೀವಿಂಗ್ ಇಂದ ಹಿಡಿದು ಇದು ಇನ್ವಾಯ್ಸ್ ಆಗೋವರೆಗೂ ಆ ಬ್ಯಾಚ್ ಯಾವ್ದು ತಗೊಂಡಿದ್ದಾರೆ ಅನ್ನೋದು ಟ್ರೇಸಬಿಲಿಟಿ ಸಿಸ್ಟಮ್ ನ ಡೆವಲಪ್ ಮಾಡ್ತಾರೆ. ಸೊ ಮತ್ತೆ ಯಾವ ಕಸ್ಟಮರ್ ಎಷ್ಟೆಷ್ಟು ಆರ್ಡರ್ ಮಾಡಿದ್ದಾರೆ ಇಲ್ಲಿ ಇವ್ರು ತಗೊಂಡ್ಬರ್ತಾರೆ. ಅದ್ರ ಪ್ರಕಾರ ಏನೇನು ಆರ್ಡರ್ ರೆಡಿ ಮಾಡಿಸಿದ್ರಿ ಅದನ್ನ ಹೇಳಿ ಸರ್ಗೆ. ಇದು ಯಾವ ತರ ಇದನ್ನ ನೀವು ಅಂದ್ರೆ ನಿಮ್ಗೆ ಫೋನ್ ಮೂಲಕ ಮಾಡ್ತಾರಾ ಹೇಗೆ? ಮೇಲ್ಗಡೆ ಚೇತನ್ ಸರ್ ಅಂತಿದ್ದಾರೆ. ಸೊ ಅವ್ರ ಆಪರೇಷನ್ ಹೆಡ್ ಅವ್ರು ನಮಗೆ ಪ್ರೊಫಾರ್ಮಾಗಳು ಕೊಡ್ತಾರೆ. ಸೊ ಅವ್ರು ಕೊಟ್ಟ ಐಟಮ್ಗಳನ್ನ ಫಸ್ಟ್ ನಾವು ನೋಡ್ತೀವಿ, ಕ್ಲೀನಿಂಗ್ ನೆಸೆಸಿಟಿ ಯಾವ್ದಾನ ಇದೆಯಾ ಅಥವಾ ಕುಕ್ಕನ್ ಬ್ಯಾಗ್ ಅಲ್ಲಿ ಇದೆಯಾ, ಕೋಶನ್ ಇದೆಯಾ ಎಲ್ಲ ನೋಡ್ಕೊಂತೀವಿ. ನೆಕ್ಸ್ಟ್ ಐಟಮ್ಗಳನ್ನ ತಗೊಂಡ್ಬಂದು ಈ ಶೀಟ್ಗಳನ್ನ ಹುಡುಗರಿಗೆ ಕೊಡ್ತೀವಿ. ಲೇಬರ್ಸ್ ಕೊಟ್ಟಾಗ ಅವರು ಆ ಐಟಮ್ನ ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕು, ಟ್ರಾನ್ಸ್ಪೋರ್ಟ್ ಆದ್ರೆ ಡಬಲ್ ಬ್ಯಾಗ್ ಮಾಡ್ತಾರೆ. ಇಲ್ಲೇ ಸೆಲ್ಫ್ ಇದ್ದವ್ರಿಗೆ 30 kg ಬ್ಯಾಗ್ಗಳು ಮಾಡ್ಕೊಡ್ತೀವಿ. ಚೆನ್ನೈ ಇದನ್ನು 50 kg ಬ್ಯಾಗ್ಗಳು ಮಾಡ್ತೀವಿ. 30 kg ಎಲ್ಲ ಬಂದ್ಬಿಟ್ಟು ಇಲ್ಲೇ ತಗೊಂಡು ಹೋಗ್ತಾರಾ? ಕೆಲವೊಬ್ರು ಸೆಲ್ಫ್ಗಳು ಇಲ್ಲೇ ತಗೊಂಡೋಗ್ತಾರೆ. ಲೋಕಲ್ ಸ್ಟೋರ್ಗಳನ್ನ ನಾವೇ ಡಿಸ್ಪ್ಯಾಚ್ ಮಾಡ್ತೀವಿ ನಮ್ಮ ವೆಹಿಕಲ್ಗಳಲ್ಲಿ. ಸೊ ಅದನ್ನ ಅವ್ರು ಹಾಕಿದಾಗ ನಾನು ಮತ್ತೆ ಇನ್ನೊಂದ್ಸಲ ಬಂದು ಕ್ರಾಸ್ ಚೆಕ್ ಮಾಡ್ತೀನಿ, ಕರೆಕ್ಟಾಗಿ ಐಟಮ್ ಹಾಕಿದ್ದೀರಾ, ಕ್ವಾಂಟಿಟಿ ಕರೆಕ್ಟ್ ಆಗಿದೆಯಾ, ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ನೆಕ್ಸ್ಟ್ ನಾನು ಅದ್ಮೇಲೆ ಬರೀತೀನಿ ಕಸ್ಟಮರ್ ನೇಮು ಮತ್ತೆ ಐಟಮು ಎಷ್ಟು kg ಇದೆ ಕ್ವಾಂಟಿಟಿ ಅದು ಫುಲ್ ಬರೀತೀನಿ. ಆಮೇಲೆ ಮತ್ತೆ ಸ್ಟಿಚ್ ಮಾಡಿಸಿ ಡಿಸ್ಪ್ಯಾಚ್ ಮಾಡಿಸ್ತೀವಿ ಸರ್. ಓಕೆ, ಇಲ್ಲಿಂದನೇ ಡಿಸ್ಪ್ಯಾಚ್ ಆಗುತ್ತೆ ಅದು. ಹಾಂ, ಓಕೆ. ಈ ಲೆಕ್ಕಾಚಾರ ಎಲ್ಲ ಇದನ್ನ ಮಾಡಿ ಎಲ್ಲಿಂದ ಏನು ಅಂತ ಎಲ್ಲ ಕಡೆಯಿಂದ ಬ್ಯಾಗ್ ತರಿಸ್ಕೊಳ್ತೀರಿ, ಅದನ್ನ ಮತ್ತೆ ಕಳಿಸ್ತೀರಿ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಾನು ಇನ್ವಾಯ್ಸ್ ಮಾಡೋದು. ಇನ್ವಾಯ್ಸ್ ಮಾಡಿ ವೆಹಿಕಲ್ಗಳು ಬಂದಾಗ ಈ ರೈತರಿಂದ ವೆಹಿಕಲ್ಗಳು ಬಂದಾಗ ಅದನ್ನು ನೀವೇ ಇದು ಮಾಡ್ತೀರಾ? ರಿಸೀವಿಂಗ್ ಸೆಕ್ಷನ್ ಬೇರೆ ಇದೆ. ಅವ್ರು ಮಾಡ್ಕೊಡ್ತಾರೆ. ನಂದು ಔಟ್ ಇವರು ಡಿಸ್ಪ್ಯಾಚ್ ಸೂಪರ್ವೈಸರ್ ಇವರು. ಕರೆಕ್ಟ್. ಥ್ಯಾಂಕ್ ಯು. ಬನ್ನಿ ಸರ್, ಇನ್ನೊಂದು ಕಡೆ ಹೋಗೋಣ. ಸೊ ಇದನ್ನ ಬೇಕು, ಇದೆಲ್ಲ ವೇಯಿಂಗ್ ಮೆಷಿನ್ಸ್ ಚಿಕ್ಕ ಚಿಕ್ಕ. ಇದನ್ನ ಬೇಕಾದ್ರೆ ನೀವು ಪ್ರಾಡಕ್ಟ್ಸ್ ಗಳನ್ನ ಹಿಡಿಬಹುದು. ಈಗ ಏನೇನಿದೆ ಎಲ್ಲ ಬೇರೆ 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 ಇದೆ ಪ್ಲೇಟ್ಸ್ಗಳು. ಸೊ ಸುಮ್ನೆ ಹಾಗೆ ಈಗ ನೋಡಿ ಅದು ತೂರ್ದಾಲು. ಈಗ ನಿಮ್ ನೋಡಿ ಇದ್ರೆಲ್ಲ ತುಂಬಾ ಪಾಲಿಶ್ ಮಾಡಿರಲ್ಲ. ತೂರ್ದಾಲ್ ಕೂಡ ನಿಮ್ಗೆ ಇದು ಪಾಲಿಶ್ ಇಲ್ಲ ನಿಮ್ಗೆ ನೋಡ್ಬೋದಲ್ಲ. ಈಗ ಹೊರಗಡೆ ಇರ್ತಕ್ಕಂಥವೆಲ್ಲ ತುಂಬಾ ಪಾಲಿಶ್ ಇದೆ. ಆಮೇಲೆ ಏನಾಗುತ್ತೆ ಜನಗಳಿಗೆ ಇದೊಂದು ಆರ್ಗ್ಯಾನಿಕ್ ಅನ್ನಂತದ್ದು ಅಷ್ಟೇ ಅಲ್ಲ. ಈಗ ನಾವು ಪ್ಯೂರಿಟಿ ಈಗ ಹೊರಗಡೆ ಇರೋದು ಇನ್ಆರ್ಗ್ಯಾನಿಕ್ ಅಲ್ಲಿ ಅಡಲ್ಟ್ರೇಷನ್ಸ್ ಗಳಿರುತ್ತೆ. ಮತ್ತೆ ಇದಕ್ಕೆಲ್ಲ ಹೊರಗಡೆ ಬಣ್ಣ ಎಲ್ಲ ಹಾಕ್ಬಿಡ್ತಾರೆ ಇದಕ್ಕೆ. ಈ ಆರ್ಗ್ಯಾನಿಕ್ ಅಲ್ಲಿ ನಾವು ಅದನ್ನೇನು ಮಾಡಿರಲ್ಲ. ನ್ಯಾಚುರಲಿ ಏನಿದೆ ಅದನ್ನ ಮಾತ್ರ ನಾವು ಕೊಡೋಂಥದ್ದು. ಹಾಗಾಗಿ ನಿಮ್ಗೆ ಲುಕ್ರೇಟಿವ್ ಇರಲ್ಲ, ಬಟ್ ಟೇಸ್ಟ್ ಮತ್ತೆ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಹಾಗಾಗಿ ನೀವು ಪ್ರತಿಯೊಂದನ್ನು ತಗೋಬಹುದು. ನೋಡಿ ಇದ್ರಲ್ಲಿ ಮಿಲೆಟ್ ಇದೆ. ಸೊ ಬೇರೆ ಬೇರೆ ಎಲ್ಲ ತರದ್ದು ಆರ್ಡರ್ಸ್ ಗಳು ಏನೇನ್ ಬಂದಿದೆ. ಸೊ ಅಷ್ಟು ಪ್ರಾಡಕ್ಟ್ಸ್ ಗಳನ್ನ ಇವಾಗ ರೆಡಿ ಮಾಡಿಸಿಟ್ಟಿದ್ದಾರೆ. ಈಗ ಒಂದೊಂದು ಆರ್ಡರ್ ಈ ತರ ರೆಡಿ ಮಾಡಿ ಹೊರಗಡೆ ಎಲ್ಲರಿಗೂ. ಬ್ಯಾಗ್ ಗಳೆಲ್ಲ ಒಂದೇ ಟೈಪ್ ಇದೆ. ಇದನ್ನೆಲ್ಲ ನೀವು ಎಲ್ಲಿಂದ? ಇದೆಲ್ಲ ನಾವು ಬ್ಯಾಗ್ ಗಳು ಇದೆಲ್ಲ ವೆಂಡರ್ಸ್ ಗಳಿದ್ದಾರೆ, ಅವ್ರ ಹತ್ರ ತರಿಸಿ ಪ್ರತಿಯೊಂದನ್ನು ಸ್ಟ್ಯಾಂಡರ್ಡೈಸ್ ಯೂನಿಫಾರ್ಮಿಟಿನೆಲ್ಲ ಎಲ್ಲವೂ ರೆಡಿ ಮಾಡಿದ್ದೀವಿ. ಆಮೇಲೆ ಇದು ಒಂದು ನಮ್ಗೆ ನೋಡಿ ಇದು ಗ್ರೈನ್ ಪ್ರೋ ಬ್ಯಾಗ್ ಅಂತ ನಾನು ಆಗ್ಲೇ ನಿಮ್ಗೆ ಕುಕ್ಕುನ್ ಬ್ಯಾಗ್ ತೋರಿಸ್ದೆ. ಕುಕ್ಕುನ್ ಬ್ಯಾಗ್ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬೇಕು ನಾವು ಇಲ್ಲಿ. ಇಲ್ಲ ನೀರೇನ್ ತಾಗಲ್ಲ ಸರ್, ಬಟ್ ಇದೇನಂದ್ರೆ ಇದು ಇನ್ಸ್ಟ್ರಕ್ಷನ್ ಇರುತ್ತೆ. ತುಂಬಾ ಏರ್ ಟೈಟ್ ಮಾಡಿ ಇದನ್ನ ಕಟ್ಬಿಟ್ಟು ಇದ್ರೊಳಗಡೆ ಮೆಟೀರಿಯಲ್ ಹಾಕಿ ಮತ್ತೆ ಈ ಬ್ಯಾಗ್ ಒಳಗಡೆನೆ ಹಾಕ್ಬಿಟ್ಟು ಕಟ್ಟಿ ಇಡ್ತೀವಿ. ಸೊ ಹಾಗಾಗಿ ಇದ್ರಲ್ಲೂ ಕೂಡ ಹುಳ ಬರೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಹುಳಗಳು. ಸೊ ಯಾಕೆಂದ್ರೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವು ಇಷ್ಟು ಪ್ರಾಡಕ್ಟ್ಸ್ ಗಳನ್ನ ವಿತೌಟ್ ಫ್ಯೂಮಿಗೇಷನ್ ಇಡಬೇಕು ಅಂತ ಹೇಳಿದ್ರೆ ಇದೆಲ್ಲದನ್ನು. ಯಾಕೆಂದ್ರೆ ಈಗ ನೋಡಿ ಆರ್ಗ್ಯಾನಿಕ್ ಯಾಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ ಅಂದಾಗ ಎಲ್ಲ ಹಂತದಲ್ಲೂ ಕಾಸ್ಟ್ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಯಾಕೆಂದ್ರೆ ಈಗ ನೋಡಿ ರೈತರು ಬೆಳೆದಿರ್ತಾರೆ, ಸ್ಕ್ಯಾಟರ್ಡ್ ಇರ್ತಾರೆ ಆರ್ಗ್ಯಾನಿಕ್ ರೈತರು. ಅಲ್ಲಿಂದ ತರಬೇಕು ಅಂದಾಗ ಲಾಜಿಸ್ಟಿಕ್ಸ್ ಜಾಸ್ತಿ ಆಗುತ್ತೆ. ಪ್ರೋಸೆಸ್ ಮಾಡೋದು ಈಗ ಅಲ್ಲಿ ನೋಡಿದ್ರೆ ಕ್ಲೀನಿಂಗ್, ಮ್ಯಾನ್ಯುಯಲ್ ಕ್ಲೀನಿಂಗ್ ಇರ್ಬೋದು, ಮೆಷಿನ್ ಕ್ಲೀನ್ ಇರ್ಬೋದು, ಕುಕ್ಕುನ್ ಬ್ಯಾಗ್ ಹಾಕ್ಬೇಕು, ಮತ್ತೆ ಅದಕ್ಕೆ CO2 ತರಬೇಕು, ಅದನ್ನ ಫ್ಯೂಮಿಗೇಟ್ ಮಾಡಬೇಕು, ಅದಾದ್ಮೇಲೆ ಈ ಬ್ಯಾಗಿಗೆ ಹಾಕ್ಬೇಕು. ತುಂಬಾ ಕೆಲಸ ಇದೆ. ಸೊ ಇದನ್ನೆಲ್ಲ ಮಾಡುವಾಗ ಚೈನಲ್ಲಿ ಎಲ್ಲದಕ್ಕೂ ಕಾಸ್ಟ್ಗಳು ಆಡ್ ಆಗ್ತವೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ನ ನಾವು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋದ್ರಿಂದ ಸೊ ಅದು ಸ್ವಲ್ಪ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಕಸ್ಟಮರ್.